ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಹೊಸ ಕತೆ ಜೊತೆಗೆ ಬಂದೆ. ನೋಡಿ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಈ ರಾಜ ಬಹಳ ಕಷ್ಟಪಟ್ಟು ತನ್ನ ರಾಜ್ಯವನ್ನು ಕಟ್ಕೊಂಡಿದ್ದ. ಮತ್ತು ಈತನ ರಾಜ್ಯದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಆ ರಾಜ ಸುಮ್ಮನೆ ಇರ್ತಾ ಇರಲಿಲ್ಲ. ಅಕ್ಕಪಕ್ಕದ ರಾಜ್ಯದ ಮೇಲೆ ಕೂಡ ದಾಳಿ ಮಾಡಿ ಅವರನ್ನು ಸೋಲಿಸ್ತಾ ಇದ್ದ. ಯಾಕಪ್ಪ ಅಂತ ಹೇಳಿದ್ರೆ, ಈ ರಾಜ್ಯ ತನ್ನ ರಾಜ್ಯದ ಜನರನ್ನು ಬಹಳ ಖುಷಿಯಿಂದ ಇಟ್ಕೊತಿದ್ದ. ಅಕಸ್ಮಾತ್ ಅಲ್ಲಿಂದ ಏನಾದರೂ ಗೆದ್ದು ತಗೊಂಡು ಬಂದರೆ ಅದನ್ನು ತನ್ನ ರಾಜ್ಯದ ಎಲ್ಲ ಜನರಿಗೆ ಹಂಚ್ತಾ ಇದ್ದ. ಇದರಿಂದ ರಾಜ್ಯದ ಜನರು ಆ ರಾಜನಿಗೆ ಬಹಳ ಬೆಂಬಲ ಕೊಡ್ತಾ ಇದ್ರು. ಹಾಗಾಗಿ ಯಾವಾಗಲೂ ಖುಷಿ, ಸಂತೋಷ ಆ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ಸಲ ರಾಜ ಏನು ಮಾಡ್ತಾ ಇದ್ದ, ತನ್ನ ಊರನ್ನು ಬಿಟ್ಟು, ತನ್ನ ಅರಮನೆಯನ್ನು ಬಿಟ್ಟು ತಿಂಗಳ ಆತ ಏನು ಮಾಡ್ತಾ ಇದ್ದ, ಊರು ಹೊರಗಡೆ ಹೋಗ್ತಾ ಇದ್ದ. ಇದಕ್ಕಾಗಿ ತನ್ನ ಜನರನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ. ಆಮೇಲೆ ರಾಜ ಸುಮ್ಮನೆ ಬರ್ತಾ ಇರಲಿಲ್ಲ. ಬರುವಾಗ ಅನೇಕ ರೀತಿಯ ಬೆಳ್ಳಿ, ಬಂಗಾರ ಎಲ್ಲವನ್ನು ದೋಚ್ಕೊಂಡು ಬರ್ತಾ ಇದ್ದ. ಇದನ್ನು ಒಂದು ಖಜಾನ ಮಾಡ್ಕೊಂಡಿದ್ದ, ಅಂದರೆ ಒಂದು ರಾಜ ಭಂಡಾರ ಅಂತ. ಅದಕ್ಕೆ ಏನು ಮಾಡಿದ್ದ, ಪ್ರಾಮಾಣಿಕವಾಗಿರೋ 4 ಜನ ಸೈನಿಕರನ್ನು ಯಾವಾಗಲೂ ಕಾವಲಿಟ್ಟಿದ್ದ. ಆ ಖಜಾನ ಓಪನ್ ಮಾಡಿದ್ರೆ, ಅದನ್ನು ತೆರೆದು ನೋಡಿದ್ರೆ ಅದ್ರ ತುಂಬ ಬರೇ ಬೆಳ್ಳಿ, ಬಂಗಾರ ಎಲ್ಲವನ್ನ ಶೇಖರಣೆ ಮಾಡಿ ಇಟ್ಟಿದ್ದ. ಹೀಗೆ ರಾಜ್ಯದ್ದು ಕೆಲಸ ಏನಾಗಿತ್ತಪ್ಪ ಅಂದರೆ, ಇವ್ರ ರಾಜ್ಯದ ಮೇಲೆ ದಾಳಿ ಮಾಡೋದು, ಅಲ್ಲಿಂದ ಲೂಟಿ ಮಾಡ್ಕೊಂಡು ಬರೋದು, ಸಾಧ್ಯವಾದಷ್ಟು ತನ್ನ ಜನರಿಗೆ ಕೊಡೋದು, ಮತ್ತು ಉಳಿದಿದ್ದನ್ನು ಆ ಖಜಾನ ಒಳಗಡೆ ಭದ್ರ ಮಾಡ್ಕೊಳ್ಳೋದು. ಹೀಗೆ ದಿನಗಳು ಕಳೀತಾ ಇದ್ದ. ಅದರಲ್ಲಿ ಒಬ್ಬ ಸೈನಿಕನಿಗೆ ದುರಾಸೆ ಬಂತು. ಈ ರಾಜ ನೋಡಿದ್ರೆ ಎಷ್ಟೊಂದು ಶೇಖರಣೆ ಮಾಡಿ ಇಟ್ಟಿದ್ದಾನೆ, ಅದಲ್ದೇ ಎಷ್ಟೊಂದು ದಿನ ಆದ್ರೂ ಈ ರಾಜ ವಾಪಸ್ ಬರೋದೇ ಇಲ್ಲ. ನಾನು ಇದರಿಂದ ಸ್ವಲ್ಪ ತಗೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಇದರಲ್ಲಿರೋ ಒಬ್ಬ ಸೈನಿಕ ಒಂದು ನಿರ್ಧಾರ ಮಾಡ್ತಾನೆ. ಏನಾದರೂ ಮಾಡಿ ಈ 3 ಜನ ಸೈನಿಕರನ್ನ ಎಲ್ಲಾದರೂ ಆಚೆ ಕಳಿಸ್ಬಿಟ್ಟು ಇದರಿಂದ ಸ್ವಲ್ಪವನ್ನು ನಾನು ತಗೊಂಡು ಹೋಗ್ಬೇಕಂತ. ಅದೇ ರೀತಿ ಏನು ಹೇಳ್ತಾನೆ, ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅವರು ಆ ಕಡೆ ಹೋದಾಗ ತಾನೇನು ಮಾಡ್ತಾನೆ, ಸ್ವಲ್ಪ ಖಜಾನೆಯನ್ನು ಓಪನ್ ಮಾಡಿಕೊಂಡು ತನಗೆ ಬೇಕಾಗಿರೋದ್ರನ್ನ ತಾನೊಂದು ಬುತ್ತಿ ತಂದಿರ್ತಾನೆ. ಆ ಬುತ್ತಿ ಒಳಗಡೆ ಒಂದು ಸ್ವಲ್ಪ, ತಾನು ಹಾಕ್ಕೊಂಡಿರೋ ಟೋಪಿ ಒಳಗಡೆ ಒಂದು ಸ್ವಲ್ಪ, ಹೀಗೆ ಸ್ವಲ್ಪ ಎಲ್ಲ ಬಂಗಾರವನ್ನು ತಕ್ಕೊಂಡು ತಾನು ಎಲ್ಲೆಲ್ಲಿ ಬಚ್ಚಿಟ್ಕೊಂಡು ಹೋಗ್ಬೋದು ಆ ಎಲ್ಲ ಜಾಗಗಳಿಂದ ಆ ಸೈನಿಕ ಏನು ಮಾಡ್ತಾನೆ, ಆ ರಾಜನ ಖಜಾನೆಯಿಂದ ಎಲ್ಲವನ್ನ ಲೂಟಿ ಮಾಡ್ಕೊತಾನೆ. ಅವನು ಜಾಸ್ತಿ ತಗೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಅವನ ಅಕ್ಕಪಕ್ಕ ಇರೋ ಇತರ ಸೈನಿಕರಿಗೆ ಈ ವಿಷಯ ಗೊತ್ತಾಗಬಾರ್ದು, ಗೊತ್ತಾಗ್ಲಿಲ್ದಂಗೆ ತಗೋಬೇಕು ಅಂತ ನಿರ್ಧಾರ ಮಾಡಿ ಹಾಗೇನೆ ತಗೊತಾನೆ. ಆಮೇಲೆ ಇದು ಒಂದು ಪ್ರತಿನಿತ್ಯದ ಕೆಲಸ ಆಗುತ್ತೆ. ಆ 3 ಜನ ಸೈನಿಕರು ಇಲ್ದಾಗ ಸ್ವಲ್ಪ ತಗೊಂಡು ತನ್ನ ಟೋಪಿ ಒಳಗಡೆ, ತನ್ನ ಶರ್ಟ್ ಒಳಗಡೆ, ತನ್ನ ಪ್ಯಾಂಟ್ ಒಳಗಡೆ, ತಂದಿರ್ತಕ್ಕಂಥ ಬುತ್ತಿ ಒಳಗಡೆ ಹೀಗೆ ಸ್ವಲ್ಪ ಹಣವನ್ನು, ಒಂದು ಚೀಲದಲ್ಲಿರೋಷ್ಟು ಹಣವನ್ನು ಖಾಲಿ ಮಾಡ್ತಾನೆ. ರಾಜ 3 ತಿಂಗಳಾದ್ಮೇಲೆ ಪುನಃ ವಾಪಸ್ ಬರ್ತಾರೆ. ವಾಪಸ್ ಬಂದಮೇಲೆ ನೋಡಿದಾಗ ರಾಜನಿಗೆ ಗೊತ್ತಾಗುತ್ತೆ, ಇದರಲ್ಲಿ ಎಲ್ಲೋ ಒಂದು ಮೂಟೆಯಲ್ಲಿ ಏನಾಗಿದೆ, ತಾನು ಬೇರೆ ದೇಶದಿಂದ ದಾಳಿ ಮಾಡಿ ಗಳಿಸಿ ತಂದಂತಹ ಸ್ವಲ್ಪ ಹಣ ಏನಾಗಿದೆ, ಯಾರೋ ತಗೊಂಡಿದ್ದಾರೆ. ಈ 4 ಜನರ ಮೇಲೆ ನಾನು ಬಹಳ ನಂಬಿಕೆ ಇಟ್ಟಿದ್ದೆ, ಆದರೆ ಈ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಹೇಗಪ್ಪ ಇವರನ್ನ, ಕಳ್ಳರನ್ನ ನಾನು ಕಂಡುಹಿಡಿಯೋದು ಅಂತ ಹೇಳಿ ರಾಜನ ಚಿಂತೆ ಮಾಡ್ತಾನೆ. ರಾಜನಿಗೆ ಗೊತ್ತಾಗುತ್ತೆ, ತನ್ನ ಖಜಾನೆಯಿಂದ ಸ್ವಲ್ಪ ಹಣವನ್ನು ಯಾರೋ ಲೂಟಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಆ ಸೈನಿಕ ತಗೊಳ್ಳೋ ಅರ್ಜೆಂಟ್ನಲ್ಲಿ ಏನು ಮಾಡಿದ್ದಾನೆ, ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಸಾಡ್ಕೊಂಡು ಬಿಟ್ಟಿದ್ದಾನೆ. ಇದು ಗೊತ್ತಾಗಿ ರಾಜನಿಗೆ, ನನ್ನ ಖಜಾನೆಯಿಂದ ಹಣ ಖಾಲಿಯಾಗಿದೆ, ನಾನು ಅತ್ಯಂತ ಸೂಕ್ಷ್ಮವಾಗಿ, ನಾನು ನೇರವಾಗಿ ಕೇಳಿದ್ರೆ ನಾನು ತಗೊಂಡಿದ್ದೀನಿ ಅಂತ ಯಾರೂ ಹೇಳೋದಿಲ್ಲ. ಅದಕ್ಕಾಗಿ ನಾನೇನು ಮಾಡಬೇಕು, ಅತ್ಯಂತ ಸೂಕ್ಷ್ಮ ರೀತಿಯಿಂದ ನಾನು ವರ್ತನೆಯನ್ನು ಮಾಡಿ ನನ್ನ ರಾಜ್ಯದಲ್ಲಿರುವ ಈ ಕಳ್ಳರನ್ನು ಕಂಡುಹಿಡಿಬೇಕು ಅಂತ ಆ ರಾಜ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿ ಆ ರಾಜ ಆ 4 ಜನ
ಸೈನಿಕರನ್ನು ತನ್ನ ಬಳಿಗೆ ಕರ್ಕೊತಾನೆ. ನೀವು ನೋಡ್ತಾ ಇರ್ಬೋದು, ಆ ರಾಜನ ಖಜಾನೆಯಲ್ಲಿ ಹಣ ಆ ಕಡೆ ಈ ಕಡೆ ಪೋಲಾಗಿದೆ, ಇದು ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಆ ಎಲ್ಲ ಸೈನಿಕರನ್ನು ಕರೀತಾನೆ. ಕರೆದ್ಬಿಟ್ಟು ಏನು ಹೇಳ್ತಾನೆ, ನಾನು ಇವಾಗ ಎಲ್ಲ ನಿಮಗೆಲ್ಲ ಒಂದು ಸ್ಪರ್ಧೆ ಏರ್ಪಡಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ನಾನು ಎಲ್ಲರಿಗೂ ಒಂದೊಂದು ಕುಂಬಳಕಾಯಿಯ ಒಂದು ಬಳ್ಳಿಯನ್ನು ಕೊಡ್ತೇನೆ. ಯಾರ ಮನೆಯ ಬಳ್ಳಿ ಜಾಸ್ತಿ ಬೆಳೀತೋ ಅವರೇ ಇದಕ್ಕೆ ನಿಜವಾದ ಕಳ್ಳರು ಅಂತ ಹೇಳ್ತಾರೆ. ಹಾಗಂತ ಹೇಳಿ ಆ ಅರಮನೆ ಮತ್ತು ಆ ಖಜಾನೆಯನ್ನು ಕಾಯ್ತಾ ಇರ್ತಾರಲ್ಲ, ಆ 4 ಜನ ಸೈನಿಕರ ಜೊತೆಗೆ ಆ ಅರಮನೆಯ ಸುತ್ತ ಇರ್ತಕ್ಕಂಥ ಎಲ್ಲ ಸೈನಿಕರಿಗೂ ರಾಜ ಏನು ಮಾಡ್ತಾನೆ, ಕರೆದ್ಬಿಟ್ಟು ಒಂದೊಂದು ಕುಂಬಳಕಾಯಿಯ ಸಸಿಯನ್ನು ಕೊಡ್ತಾನೆ. ಈಗ ನಮಗೆ ಗೊತ್ತಿದೆ, ಇದರಲ್ಲೇ ಒಬ್ಬ ಸೈನಿಕ ಏನು ಮಾಡಿದ್ದಾನೆ, ಕಳ್ಳತನವನ್ನು ಮಾಡಿದ್ದಾನೆ. ಯಾರಾದರೂ ಕುಂಬಳಕಾಯಿ ಗಿಡ ಬೆಳೆದ್ರೆ, ಅದರಿಂದ ಬಳ್ಳಿ ಬೆಳೆದ್ರೆ ಅದರಿಂದ ಕಳ್ಳನನ್ನು ಕಂಡುಹಿಡಿಯೋಕ್ಕಾಗುತ್ತಾ? ಇಲ್ಲ. ಇಲ್ಲಿ ರಾಜನಿಗೆ ಗೊತ್ತಿತ್ತು, ಯಾರು ಕದ್ದಿದ್ದಾರೆ ಅವನ ಮನಸ್ಸು ಉಳ್ಳುಳ್ಳುಗೆ, ಅಂದರೆ ಒಳಗೆ ಭಯ ಇರುತ್ತೆ ಅಂತ. ಸರಿ, ಇದರಲ್ಲಿ ಕದ್ದಿದ್ನಲ್ಲ ಆ ಸೈನಿಕ ಏನು ಮಾಡ್ದ, ದಿನ ರಾತ್ರಿ ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದರೆ ಆ ಬಳ್ಳಿ ದಿನಕ್ಕೆ ಎತ್ತರ ಬೆಳೀತಾ ಇದೆ. ರಾಜ ಹೇಳಿರ್ತಾನೆ, ಒಂದು 15 ದಿನ ಗಡುವು ಕೊಡ್ತೀನಿ, ಯಾರ್ದು ಬಳ್ಳಿ ಜಾಸ್ತಿ ಬೆಳೆದಿದೆ ಅವರು ಇದು ಕಳ್ಳರು ಅಂತ ಗೊತ್ತಾಗುತ್ತೆ ಅಂತ. ಈತ ಕತ್ಕೊಂಡು ಬಂದಿದ್ನಲ್ಲ ಯಾರು, ಈ ಸೈನಿಕ, ಇವನೇನು ಮಾಡ್ತಾನೆ, ದಿನಾ ಬೆಳಗ್ಗೆ ಎದ್ದೊಳೋದು, ನೋಡೋದು, ಓ ನಂದು ಕುಂಬಳಕಾಯಿ ಬಳ್ಳಿ ಏನಾಗಿದೆ, ಎತ್ತರ ಬೆಳೀತಾ ಇದೆ. ಪ್ರತಿದಿನ ಈತ ಏನು ಮಾಡ್ತಾ ಇದ್ದಾನೆ, ಅದನ್ನು ವೀಕ್ಷಣೆ ಮಾಡ್ತಾನೇ ಇದ್ದಾನೆ. ಓಕೆ, ನಂದು ಜಾಸ್ತಿ ಬೆಳೆದಿದ್ದೇನಾ, ಕಡಿಮೆ ಬೆಳೆದಿದ್ದೇನಾ. ಆಮೇಲೆ ಯಥಾರೀತಿ ದಿನ ಬೆಳಗ್ಗೆ ಆದಮೇಲೆ ಮತ್ತೆ ಹೋಗೋದು, ಅದೇ ಖಜಾನ ಕಾಯ್ಕೊಂತ ಅಲ್ಲೇ ಇರೋದು. ಮತ್ತು ದಿನ ರಾತ್ರಿ ಆಗುತ್ತೆ, ಆ ಗಿಡಕ್ಕೆ ನೀರು ಹಾಕೋದು ಎಲ್ಲ ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಮಾಡ್ತಾ ಆ ಬಳ್ಳಿ ಎಷ್ಟು ಎತ್ತರ ಬೆಳೆದಿದೆ ಅಂತ ನೋಡ್ತಾ ಇದ್ದಾನೆ. ಹೀಗೆ ಒಂದು 15 ದಿನಗಳ ಕಾಲ ಈ ಸೈನಿಕಂದು ಎಲ್ಲ 15 ದಿನಗಳ ಕಾಲ ಈ ಸೈನಿಕನ ಬಳಿ ಆ ಕುಂಬಳಕಾಯಿ ಬಳ್ಳಿ ಬೆಳೀತಾನೆ ಇದೆ. ಒಂದಿನ ನೋಡ್ತಾನೆ, ಅದು ತುಂಬ ಎತ್ತರ ಬೆಳೆದ್ಬಿಟ್ಟಿದೆ. ಆಗ ಇವನಿಗೆ ಸ್ವಲ್ಪ ಡೌಟ್ ಬರುತ್ತೆ, ರಾಜ ನನ್ನ ಮೇಲೆ ಏನಾದರೂ ಅನುಮಾನ ಬರ್ಬೋದು. ಅದಕ್ಕೆ ಏನು ಮಾಡ್ತಾನೆ, ಆ ಬಳ್ಳಿನ ಸ್ವಲ್ಪ ಕಟ್ ಮಾಡಿಬಿಡ್ತಾನೆ. ಯಾವುದಕ್ಕೆ ಕತ್ತರಿಸಾಕ್ತಾನೆ ಅಂತ ಹೇಳಿದರೆ, ಇವನೇ ಕದ್ದಿರೋದು, ಆದರೆ ಇವನಿಗೆ ಒಳಗೆ ಭಯ ಇರುತ್ತೆ, ಎಲ್ಲಿ ಬೇರೆಯವ್ರಿಗಿನ್ನ ಜಾಸ್ತಿ ನಂದೇ ಬಳ್ಳಿ ಬೆಳೆದುಬಿಟ್ಟಿದ್ದೇನೋ ಏನಂತ. ಆಮೇಲೆ ರಾಜ ಒಂದು ಮಾತನ್ನು ಹೇಳಿರ್ತಾರೆ, ಏನಂತ, ಯಾರ್ದು ಮನೆಯದು ಬಳ್ಳಿ ಜಾಸ್ತಿ ಬೆಳೆದಿರ್ತದೋ ಅವರೇ ಕಳ್ಳರು ಅಂತ. ಸರಿ, ಅದಕ್ಕೆ ಏನು ಮಾಡಿಬಿಡ್ತಾನೆ, ರಾತ್ರಿ ಹೊತ್ತಲ್ಲಿ ಯಾರಿಗೂ ಕಾಣ್ದ ಹಾಗೆ ತನ್ನ ಬಳ್ಳಿನ ಕತ್ತರಿಸಾಕ್ಬಿಡ್ತಾನೆ. ಮಾರನೇ ದಿನ ರಾಜ ಎಲ್ಲರಿಗೂ ಕರೀತಾನೆ. ಕರೆದ್ಬಿಟ್ಟು ಒಬ್ಬೊಬ್ಬ ಸೈನಿಕರನ್ನ ಕರೆದ್ಬಿಟ್ಟು ಎಲ್ಲವನ್ನ ವೀಕ್ಷಣೆ ಮಾಡ್ತಾನೆ, ಯಾರ್ಯಾರ್ದು ಕುಂಬಳಕಾಯಿ ಬಳ್ಳಿ ಎಷ್ಟೆಷ್ಟು ಎತ್ತರ ಬೆಳೆದಿದೆ ಅಂತ. ಹೀಗೆ ಎಲ್ಲವನ್ನ ನೋಡ್ತಾ ನೋಡ್ತಾ ಆ ಕದ್ದಿರ್ತಾನಲ್ಲ ಆ ಸೈನಿಕಂದು ಕುಂಬಳಕಾಯಿ ಬಳ್ಳಿನೂ ಸಹ ಬರುತ್ತೆ. ಬಂದ ಮೇಲೆ ಅವನೇನು ಮಾಡಿರ್ತಾನೆ, ಗೊತ್ತಾಗಬಾರ್ದು ಅಂತ ಹೇಳಿ ಆ ಬಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿರ್ತಾನೆ, ಕತ್ತರಿಸಿ ಹಾಕಿರ್ತಾನೆ. ಇದನ್ನು ನೋಡಿದಂಥ ರಾಜನಿಗೆ ಗೊತ್ತಾಗುತ್ತೆ. ರಾಜ ಈ ಸೈನಿಕಂದೊಂದೇ ನೋಡೋದಿಲ್ಲ, ಎಲ್ಲ ಸೈನಿಕರ ಬಳ್ಳಿಗಳನ್ನು ನೋಡ್ತಾರೆ. ನೋಡಿದಾಗ ರಾಜನಿಗೆ ಗೊತ್ತಾಗೋದು ಒಂದು ವಿಷಯ, ಏನಪ್ಪ ಅಂತ ಹೇಳಿದ್ರೆ, ಈ ಸೈನಿಕನೇ ತನ್ನ ಖಜಾನೆಯಿಂದ ಹಣವನ್ನು ಕದ್ದಿರೋದು ರಾಜನಿಗೆ ಗೊತ್ತಾಗ್ಬಿಡುತ್ತೆ. ಬೇರೆ ಎಲ್ಲ ಸೈನಿಕರು ಕದ್ದಿರೋದಿಲ್ಲ, ಅವರು ಏನು ಕತ್ತರಿಸೋಕ್ಕೂ ಹೋಗಲ್ಲ, ಅವ್ರು ನೋಡೋಕ್ಕೂ ಹೋಗಲ್ಲ. ಯಾವಾಗ ಈತ ಕತ್ತರಿಸಿದ್ನೋ ಈತನನ್ನು ಕರೆದು ಈತನ ಕಳ್ಳ ಅಂತ ಹೇಳಿ ಆಗ ಆ ರಾಜನಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಆ ಸೈನಿಕನಿಗೆ ತಕ್ಕ ಶಿಕ್ಷೆ ಆಗುತ್ತೆ. ನೀವೇ ಹೇಳಿ ಮಕ್ಕಳೇ, ಆ ರಾಜ ಒಳ್ಳೆಯವರೇ ಇದ್ರಲ್ಲ, ತಾನು ಗೆದ್ದು ಬಂದಿದ್ದನ್ನು ತಾನೊಂದೇ ಇಟ್ಕೊತಾ ಇದ್ದಿದ್ದಿಲ್ಲ, ಎಲ್ಲರಿಗೂ ಸಮನಾಗಿ ಹಂಚ್ತಾ ಇದ್ರು. ಹಾಗೆ ಇರುವಾಗ ನಾವು ಬೇರೆಯವ್ರ ಬಗ್ಗೆ ಆಸೆಯನ್ನು ಪಡಬಾರ್ದು. ಪರಧನ ಯಾವತ್ತಿದ್ರೂ ನಮಗೆ ಆಪತ್ತನ್ನೇ ಕೊಡೋದು. ನೀತಿ ಪಾಠ ಅರ್ಥ ಆಯ್ತಲ್ಲ. ನಾವು ಕಳ್ತನ ಮಾಡಿದ್ರೆ ಒಳಗೆ ಮನಸ್ಸು ಉಳ್ಳುಳ್ಳುಗೆ, ಅಂದರೆ ಭಯನೇ ಇರುತ್ತೆ. ರಾಜನಿಗೆ ಆ ಸೈನಿಕರಲ್ಲಿ ಕಳ್ಳನನ್ನು ಹುಡುಕೋದು ಅತಿ ಸುಲಭವಾದ ಕೆಲಸ ಆಗಿತ್ತು. ಆ ಸೈನಿಕನಿಗೆ ಸರಿಯಾದ ಶಿಕ್ಷೆಯನ್ನು ಸಹ ಕೊಟ್ಟರು. ಇದರಿಂದ ಆ ರಾಜ್ಯದ ಎಲ್ಲ ಜನರು ಖುಷಿ ಬಿದ್ದರು. ನೀತಿ ಪಾಠ ಅರ್ಥ ಆಯ್ತು.